ಎನ್ಸಿಆರ್ನಲ್ಲಿ ಬೀದಿ ನಾಯಿಗಳನ್ನು ಶೆಡ್ಗೆ ಶಿಫ್ಟ್ ಮಾಡುವ ಆದೇಶವನ್ನು ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ ಎತ್ತಿ ಹಿಡಿದಿದೆ. ಬೀದಿ ನಾಯಿ ಸಮಸ್ಯೆಗೆ ನಿಮ್ಮ ನಿಷ್ಕ್ರಿಯತೆಯೇ ಕಾರಣ ಅಂತ ಸ್ಥಳೀಯ ಅಧಿಕಾರಿಗಳಿಗೆ ತೆಗೆದುಕೊಂಡಿದೆ. ಇದು ಕೊಟ್ಟಿಲ್ಲ, ಏನು ಸ್ಟೇ ಕೊಟ್ಟಿಲ್ಲ ಅವರು. ಇಲ್ಲ, ಚರ್ಚೆ ಚೆನ್ನಾಗಿದೆ. ಕೆಲವು ಕಡೆ ಎಲ್ಲ ಬಂದಾಗ ಅಡಿಷನಲ್ ಸಾಲಿಸಿಟರ್ ಜನರಲ್ ಏನೋ ಒಂದು ಹೇಳಿದ್ದಾರೆ ಅವ್ರ ವಾದದಲ್ಲಿ. ಚೆನ್ನಾಗಿ ನಗು ಬಂದ್ಬಿಡ್ತಾವೆ. ಏಲ್ ಮೈ ಲಾರ್ಡ್ಶಿಪ್, ಚಿಕನ್ ತಿನ್ನೋರೆಲ್ಲ ಬಂದು ನಾಯಿ ಬಗ್ಗೆ ಪ್ರೇಮ ತೋರಿಸ್ತಿದ್ದಾರೆ ಅಂತ. ವೆರಿ ಸ್ಟ್ರೇಂಜ್ ಕಾಮೆಂಟ್ ಆರ್ ಆರ್ಗ್ಯುಮೆಂಟ್ ಥರ ಇದ್ದಕ್ಕೆ. ಏನಿಯೋ, ಈ ನಾಯಿಗಳನ್ನು ಸಾಯಿಸಬೇಕು ಅಂತ ಯಾರೂ ಹೇಳಿಲ್ಲ, ಹೇಳಲೂಬಾರ್ದು. ದ್ವೇಷ ಭಾವನೆ ಯಾರಲ್ಲೂ. ನಾನೆಲ್ಲ ಪ್ರಾಣಿ ಪ್ರಿಯರು, ಪ್ರೇಮಿಗಳು, ಸೆಲೆಬ್ರಿಟಿಗಳು ಭಾಳ ಆವೇಶವಾದ. ದಿ ಸುಪ್ರೀಂ ಕೋರ್ಟ್ ಈಸ್ ಆಲ್ಸೋ ಸೇಯಿಂಗ್ ಸೈಲೆಂಟ್ ಮೈನಾರಿಟಿ, ತುಂಬ ಚಿಕ್ಕ ಗುಂಪೊಂದು ವಿಪರೀತವಾಗಿ ತನಗೆ ವಾಯ್ಸ್ ಇದೆ ದೇಶದಲ್ಲಿ ನಿಂತಿದ್ದಕ್ಕೆ ಮೆಜಾರಿಟಿ ಸೈಲೆಂಟ್ ಆಗಿದ್ದಾರೆ ಅಂದ್ಬಿಟ್ಟು ನಾವು ಅವ್ರನ್ನ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇದು ಅದೇ ಆಗಿರೋದು. ಇದು ಆ ನಾಯಿಗಳನ್ನು ಸಾಯಿಸಿ ಅಂತ ಯಾರೂ ಹೇಳ್ತಿಲ್ಲ. ನೀವು ಹೇಳಿ ಸರ್, ಒಂದು ಶೆಲ್ಟರ್ ಅಂದರೆ ಒಂದು ಇಷ್ಟು ನಾಯಿ ಮೇಲೆ ಹಾಕಬೇಡಿ, ಅವಕ್ಕೆ ತೊಂದರೆ ಇದಾಗುತ್ತೆ. ಫೇರ್ ನನ್ನ ಪ್ರಕಾರ ತಪ್ಪಲ್ಲ. ಮತ್ತು ಒಂದೊಂದು ಶೆಲ್ಟರ್ನ ಒಬ್ಬೊಬ್ಬರು ಪ್ರಾಣಿ ಪ್ರಿಯರು ದತ್ತು ತಗೊಂಬಿಡಿ. 365 ದಿನ ನಾವು ಇದಕ್ಕೆ ಆಹಾರ ಹಾಕ್ತೀವಪ್ಪ. ಮತ್ತೆ ಸರ್ಕಾರಕ್ಕೆ ತಂದುಬಿಟ್ಟು ಇದು ಮಟನ್ ಹಾಕಣುವ, ಚಿಕನ್ ಹಾಕಣುವ ಅಂತ ಬರಬೇಡಿ. ನಿಮ್ಮ ಉದ್ದೇಶ ಅದಿತ್ತಾನೆ. ಯಾರು ಹೇಳಿದಾರೆ ಅದನ್ನು ಸಾಯಿಸಿ ಅಂತ? ಯಾರೂ ಹೇಳ್ತಿಲ್ಲ ಸಾಯಿಸಬೇಕು ಅಂತ. ಬೀದಿಲಿ ನೋಡೋಣ ಜಡ್ಜ್ಮೆಂಟ್ ಏನಾಗುತ್ತೆ. ರಾಹುಲ್ ಗಾಂಧಿ ಅದೇ ಮತದ ಗಲಾಟೆನಲ್ಲಿ ಒಂದು ಯಾತ್ರೆ ಮಾಡ್ತಾರಂತೆ ಬಿಹಾರದಲ್ಲಿ, ಮಾಡಬಹುದು, ತಪ್ಪಿಲ್ಲ. ಈ ಎಲೆಕ್ಷನ್ ಕಮಿಷನ್ ಹೇಳ್ತೆ ಮತಗಳ್ಳತನ ಅನ್ನೋ ಪದಗಳನ್ನ ಬಳಸೋದೇನೇನೆ ಅದೊಂದು ರೀತಿ ಗಲೀಜದು ಅಂತ ಖಾರವಾಗಿ ಅವರಂದಿದ್ದಾರೆ. ಬಟ್ ಸುಪ್ರೀಂ ಕೋರ್ಟ್ ಮಾತ್ರ ಎಲೆಕ್ಷನ್ ಕಮಿಷನ್ಗೆ ಸಪೋರ್ಟ್ ಮಾಡಿದೆ ತನ್ನ ಅಭಿಪ್ರಾಯಗಳಲ್ಲಿ. ಯಾರ್ಯಾರು ಕಿತ್ತಾಕಿದ್ದೀರಿ ಅದರದೆಲ್ಲ ವಿವರ ಕೊಡಿದ್ದಾರೆ, ಅವ್ರನ್ನ ಕೊಡ್ತೀವಿ ಅಂತಿದ್ದಾರೆ. ದೆಹಲಿಯ ಕೆಂಪು ಕೋಟೆ 2025ರ ಸ್ವಾತಂತ್ರ್ಯ ದಿನಾಚರಣೆಗೆ ಸಜ್ಜಾಗಿದೆ. ನಾಳೆ ಬೆಳಗ್ಗೆ 7:30ಕ್ಕೆ ಪ್ರಧಾನಿ ಮೋದಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತಾರೆ. ಧ್ವಜಾರೋಹಣದ ಬಳಿಕ ರಾಷ್ಟ್ರಗೀತೆ ಬಳಿಕ 21 ಗನ್ ಸಲ್ಯೂಟ್ ಮೂಲಕ ಗೌರವ ವಂದನೆ ಸ್ವೀಕಾರ ಮಾಡ್ತಾರೆ. ಆಪರೇಷನ್ ಸಿಂಧೂರ್ನ ಧ್ವಜವನ್ನು ಹಾರಿಸುವ ಮೂಲಕ ವಿಶೇಷ ಫ್ಲೈ ಫಾಸ್ಟ್ ನಡೆಯುತ್ತೆ. ಪ್ಲಸ್ ಅದರಲ್ಲಿ ಭಾಗಿಯಾದವರಿಗೆ ಬಹಳ ಜನಕ್ಕೆ ಶೌರ್ಯ ಪದಕಗಳು, ಎಲ್ಲ ಪದಕಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲ ನೀಡುತ್ತಾರೆ. ಸಿಂಧೂರ್, ಆಪರೇಷನ್ ಸಿಂಧೂರ್. ಉತ್ತರ ಭಾರತದಲ್ಲಿ ಭಾಳ ಅರುಣ ಬಬ್ಬೆರ್ದು ಏನಿದೆ 40 ಜನ ಹೋಗ್ಬಿಟ್ರು. ಅದೇನು ಗಿಂಟ್ಗಳೆಲ್ಲ ಕೊಚ್ಕೊಂಡೋಗಿದೆಯಂತೇಳಿ ಜಮ್ಮು ಕಾಶ್ಮೀರದಲ್ಲೆಲ್ಲ ಎಲ್ಲ ಸಮರೋಪಾದಿಯಲ್ಲಿ ಮಾಡ್ತಿದ್ದಾರೆ. ಬಟ್ ಏನು ಮಾಡ್ತೀರಿ, ಪ್ರಕೃತಿ ಮುಂದೆ. ದಿಲ್ಲಿನಲ್ಲಿ ದೊಡ್ಡ ಮರ ಬಿದ್ದೋಗ್ಬಿಟ್ಟು ವಾಹನಗಳ ಮೇಲೆ ಒಬ್ಬರು ಸತ್ತೋಗಿದ್ದಾರೆ. ಪುಣ್ಯ, ಅಷ್ಟು ದೊಡ್ಡ ಮರಕ್ಕೆ ಒಬ್ಬರೇ ಹೋಗಿರೋದು.